15 ವರ್ಷ ಆಗೋಯ್ತು ಇವತ್ತಿಗೆ. ಸಾಯೋವರೆಗೂ ಜೊತೆಲಿರ್ತೀನಿ ಅಂತ ಕೈ ಹಿಡಿದು ಕಂಡ ನನ್ನನ್ನೇ ನಂಬಿಕೊಂಡು ನನ್ನ ಹೊಟ್ಟೆಲಿ ಹುಟ್ಟಿದ ಮಗು ಇವತ್ತೆಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಯಾಕಾಯ್ತು ಹೀಗೆಲ್ಲ? ತಪ್ಪು ಯಾರ್ದು ಗೊತ್ತಿಲ್ಲ. ಯೋಚನೆ ಮಾಡೋಕ್ಕೂ ಪುರ್ಸೊತ್ ಕೊಡ್ಲಿಲ್ಲ ಬದುಕು. ಕಳೆದೋಯ್ತು 15 ವರ್ಷ. ಅಪ್ಪ 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 ಏನಾಯ್ತಪ್ಪ? ನೀರು ಕುಡಿತೇನಪ್ಪ? ಕೆಳಗಿಳಿತೇನಪ್ಪ? ಕೆಳಗಿಳಿತೇನೆ. ಮತ್ತೇನು ಹೇಳಪ್ಪ? ನೀನೇನ್ ಮಾತಾಡ್ತಿದ್ಯಾ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ನಾನೇನ್ ಮಾಡ್ಲಿ? ನನಗ್ ಮಾತು ಕಲಿಸಿದ ಅಪ್ಪ ನೀನು. ಇವತ್ ನೀನ್ ಆಡೋ ಮಾತುಗಳು ನನಗೆ ಅರ್ಥನೇ ಆಗ್ತಾ ಇಲ್ಲ. ಎಷ್ಟು ಓಡಾಡ್ತಿದ್ದೆ, ಎಷ್ಟೊಂದು ಮಾತಾಡ್ತಿದ್ದೆ. ಅವನೇನಾ ನೀನು ಅನ್ಸುತ್ತೆ. ಪದ್ಮ, ನಿಮ್ಮಪ್ಪನ ನೆನಪಾಯ್ತಾ ಮಗಳೇ? ನಿಮ್ಮ ತಮ್ಮ ಶ್ರೀನಿವಾಸ ಮದುವೆ ಆದ್ಮೇಲೆ ನನ್ನನ್ನು ಬಿಟ್ಟು ಹೊರಟು ಹೋಗ್ಬಿಟ್ಟ. ನೀನು ಈಗ ಬರ್ತೀಯಾ ನಾಳೆ ಬರ್ತೀಯಾ ಅಂತ ಕಾದೆ. ಈಗಲಾದ್ರೂ ಈ ಅಪ್ಪನ ನೆನಪಾಯ್ತಾ ನಿನಗೆ ಮಗಳೇ? ಈಗ ಬಂದಿದ್ದೀನಲ್ಲಪ್ಪ, ನೀನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಹಾಗಂದ್ರೆ ಏನರ್ಥ? ಒಳ್ಳೆಯಂದ್ರೆ ಬರ್ತಿಲ್ವಾ? ಬಂದಿರೋರ್ನ ವಿಚಾರಿಸ್ತಿಲ್ಲ, ಬರ್ದೇ ಇರೋರ್ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಿಲ್ಲ. ಬನ್ನಿ ಬನ್ನಿ ಮಕ್ಕಳ, ಬನ್ನಿ ಬನ್ನಿ. ನಿಮ್ ತಾತ ಯಾಕೆ ನೀನಾಕಲ್ಲಿ ನಿಂತೆ? ಬಾಮ್ಮ, ಸಾವಿತ್ರಿ ತಾನೆ ನೀನು? ಅದ್ ಸ್ವಲ್ಪ ಹಾಗೆ ನಾಚಿಕೆ ಜಾಸ್ತಿ. ತಾತನ ಮೇಲೆ ಕೋಪನ? ಬಾಮ್ಮ ಬಾ. ಕರೀತಾ ಇದಾರೆ, ಹೋಗು. ಪುಟ್ಟ, ಎಷ್ಟು ಹೆದರ್ಕೊಂಡಿದ್ಯಾ? ಎತ್ಕೊಳ್ಳೋ ನಿನ್ನ. ಅಲ್ಲೆಲ್ಲೆಲ್ಲೆ ಪುಟ್ಟ ಪುಟ್ಟ ಪುಟ್ಟ. ಅವತ್ತು ಮಾತು ನಿಂತೋಯ್ತು ಅಪ್ಪನಿಗೆ. ಇವತ್ತಿನ ತನಕ ಮಾತಾಡ್ಲಿಲ್ಲ. ಅದಕ್ಕೆ ಕಾರಣ ಸಾವಿತ್ರಿ ಅಂತ ಎಲ್ಲರೂ ಹೇಳ್ತಾರೆ. ಸಾವಿತ್ರಿ ಅಪಶಕುನ ಅಂತೆ. ಅವಳು ಕಾಲಿಟ್ ಕಡೆ ಕೆಟ್ಟದಾಗತ್ತಂತೆ. 100 ತರ ಮಾತಾಡ್ತಾರೆ ಜನ. ಸಾವಿತ್ರಿ ಏನು ಅನ್ನೋದು ಅವ್ರಿಗೇನು ಗೊತ್ತು? ಪಾಪ ನನ್ನ ಮಗಳು ಸಾವಿತ್ರಿ. ಕಣ್ಣುಗಳು ಕಮಲಗಳಂತೆ, ಮುಂಗುರುಳು ದುಂಬಿಗಳಂತೆ,
ದಾಳಿಂಬೆಯಂತೆ. ನಡೆದರೆ ನಾಟ್ಯದಂತೆ, ನಿಂತರೆ ಬಳ್ಳಿಯಂತೆ, ನುಡಿದರೆ ಸಂಗೀತದಂತೆ. ಅಲ್ಲ ಅಲ್ಲ, ನಿಂತ್ರೆ ಕಂಬದಂತೆ, ನುಡಿದರೆ ಪಿಟೀಲು ಕುಯ್ದಂತೆ, ಕೂದ್ಲು ಗೊಟ್ಟಗಳಂತೆ, ನಕ್ರೆ ಎಲ್ರು ಹೆದರ್ಕೋತಾರಂತೆ. ಬೇಡ ಕಣೆ, ನನ್ಗೆ ಸುಮ್ಮನೆ ಕೋಪ ಬರಿಸ್ಬೇಡ. ಇರಕ್ಕ, ಕೋಪ ಬಂದ್ರೆ ಮಾರಮ್ಮನಂತೆ, ಓಡಿದ್ರೆ ಕಪ್ಪೆ ಕುಪ್ಪಳಿಸಂತೆ. ನಿನ್ಗೆ ಇವತ್ತಿದ್ರೆ ನಿನ್ಕೋ, ನನ್ನನ್ನೇ ರೇಗಿಸ್ತೀಯ ನೀನು? ಗಂಡ್ ಬರ್ತಿರೋದು ಸಾವಿತ್ರಿ ಅಕ್ಕನ್ಗೆ, ಇಷ್ಟು ಅಲಂಕಾರ ಮಾಡ್ಕೊತಿದ್ಯಾ ನೀನು? ನನ್ನನ್ನೇ ರೇಗಿಸ್ತೀಯ ನೀನು? ನನ್ನನ್ನೇ ರೇಗಿಸ್ತೀಯಾ? ಯಾಕೆ ಬೇಜಾರಾಗೋದೆ? ನೋವಾಯ್ತಾ? ಸಾರಿ 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 ಕಣೆ, ತಮಾಷೆಗೆ ಮಾಡ್ದೆ, ಇಷ್ಟೊತ್ತವರೆಗೂ ನಗ್ತಾ ಇದ್ದೆ, ಸಾರಿ. ಇಲ್ಲಿ ನಾವಿಬ್ರೇನೋ ನಗ್ತಾ ಇದ್ದೀವಿ, ಆದ್ರೆ ಸಾವಿತ್ರಿ ಅಕ್ಕ ಗಂಡ್ ಬಂದ್ ಹೋದ್ಮೇಲೆ ಅಳ್ತಾಳಲ್ಲ, ಅದಕ್ಕೆ ನಂಗೆ ಬೇಜಾರಾಗ್ತಿದೆ. ಯಾಕಕ್ಕ ಹೀಗಾಗುತ್ತೆ? ಪ್ರತಿ ಸಲ ಗಂಡ್ಗಳು ಬರ್ತಾರೆ, ನೋಡಿ ಬೇಡ ಅಂತ ಹೊಟ್ಟೋಗ್ತಾರೆ. ಸಾವಿತ್ರಿ ಅಕ್ಕ ಚೆನ್ನಾಗಿಲ್ವಾ? ಅವಳು ಒಳ್ಳೆಳಲ್ವಾ? ನೋಡೆ, ನಾವ್ ಹೇಗೆ ಏನು ಅನ್ನೋದು ಮುಖ್ಯ ಅಲ್ಲ, ನಾವೇನು ಅಂತ ಅವ್ರಿಗೆ ಗೊತ್ತಾಗದೆ ಮುಖ್ಯ. ಸಾವಿತ್ರಿ ಅಕ್ಕ ಹೇಗೆ ಅಂತ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಬಂದ್ ಗಂಡ್ಗಳೆಲ್ಲ ಅವಳನ್ನ ರಿಜೆಕ್ಟ್ ಮಾಡ್ತಾರೆ ಅಷ್ಟೇ. ಅಕ್ಕನ್ಗಿಂತ ಜಾಸ್ತಿ ನೀನೇ ಅಲಂಕಾರ ಮಾಡ್ಕೋತೀಯ. ನನಗೆ ಅಲಂಕಾರ ಅಂದ್ರೆ ಇಷ್ಟ, ನಾನು ಮಾಡ್ಕೋತೀನಿ. ಅಕ್ಕ, ತುಂಬಾ ಅಲಂಕಾರ ಮಾಡ್ಕೋಬೇಡ, ಮುಖ ಹಾಳಾಗೋಗುತ್ತೆ. ಹೋಗೆಲೆ. ಅಕ್ಕ, ನೀನ್ ಆಡ್ತಿರೋದ್ ನೋಡ್ತಿದ್ರೆ ಸಾವಿತ್ರಿ ಅಕ್ಕಗಿಂತ ಮುಂಚೆ ನಿಂಗೆ ಮದ್ವೆ ಆಗ್ಬಿಡತ್ತೆ. ಮದುವೆ ನನಗೆ? ನಾನೀಗ್ಲೇ ಮದುವೆ ಆಗಲ್ಲ. ನನ್ ರಾಜ್ಕುಮಾರ ನನ್ನನ್ನ ಹುಡುಕೊಂಡ್ ಬರ್ತಾನೆ, ಸಖತ್ ಶ್ರೀಮಂತ, ಸಖತ್ ಬಂಗ್ಲೆ, ಸಖತ್ ಮಾಟು. ನನ್ನನ್ನು ಹಾರಿಸ್ಕೊಂಡು ಹೋಗಕ್ಕೆ ಅಂತ ಅವನು ಹಾರ್ಕೊಂಡ್ ಬರ್ತಾನೆ, ನನ್ನನ್ನ ಹಾರಿಸ್ಕೊಂಡು ಹೋಗ್ತಾನೆ. ಕನಸು ಕಾಣ್ತಿದ್ಯಾ? ಕನಸು ಕರ್ಪೂರ ಇದ್ದ ಹಾಗೆ, ಉರಿಯೋವರೆಗೂ ಘಮ್ಮನ್ನತ್ತೆ, ಉರಿದು ಮುಗಿದ್ಮೇಲೆ ಉರಿದ ಜಾಗ ಕರಕಲಾಗ್ಬಿಡತ್ತೆ. ಕಾಣೋ ಕನಸು ಕೈ ಕೊಟ್ರೆ ಅದೇ ಕಣ್ಣಲ್ಲಿ ಕಣ್ಣೀರು ಹಾಕ್ಬೇಕಾಗತ್ತೆ. ನೀವಿಬ್ರು ಅಳಬಾರ್ದು, ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಅದೇ ನನ್ನ ಆಸೆ. ಗೊತ್ತಕ್ಕ, ಆದ್ರೂ ಕನಸು ಕಾಣಕ್ಕೆ ಆಸೆ ಆಗತ್ತೆ. ನಾನ್ ಮದ್ವೆ ಆಗೋನ್ ಹೇಗಿರ್ಬೋದು, ನನ್ ಮದ್ವೆ ಹೇಗಾಗತ್ತೆ, ನಾವಿಬ್ರು ಮೊದಲನೇ ಸಲ ಎಲ್ಲಿ ಭೇಟಿ ಮಾಡ್ತೀವಿ, ನಾವಿಬ್ರು ಆಡೋ ಮೊದಲನೇ ಮಾತು ಏನಾಗಿರ್ಬೋದು, ಹೀಗೆ 1000 ಸಲ ಯೋಚಿಸಿದೀನಿ. 1000 ತರ ಕನಸು ಕಾಣಿಸಿರುತ್ತೆ, ಎಷ್ಟು ಚೆನ್ನಾಗಿರುತ್ತಲ್ವಾ? ಅಕ್ಕ, ನೀನ್ ಮದ್ವೆ ಆಗೋ ಹುಡ್ಗ ಹೇಗಿರ್ಬೇಕು ಅಂತ ನಿಂಗೆ ಆಸೆ? ಆಸೆ ಇದ್ರೆ ಕನಸು, ಕನಸಿದ್ರೆ ನಗು. ನನಗಾಗಿರೋದೆಲ್ಲ ನಿರಾಶೆ, ನಗು ನನ್ನ ಪಾಲ್ಗಿಲ್ಲ. ನಾನೇ ಒಂದು ಅಪಶಕನ ಅಂತಾರೆ. ನಾನ್ಯಾವ ಆಸೆ ಇಟ್ಕೊಳಕ್ ಸಾಧ್ಯ ಹೇಳಿ? ಹಾಗೆ ಕನ್ಗೊತ್ತಿ ಅಕ್ಕ, ನೀನ್ ಎಂತೋಳು ಅಂತ ನಮಗ್ ಗೊತ್ತು. ಅನ್ನೋರ್ ಬಾಯಿ ಕೊಳ್ಕೊ, ಯಾರೋ ಏನಂದು ಅಂತ ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯಾ? ಏನೇ
ಎಷ್ಟೊತ್ತೆ ತಾತನ್ ಒಂದ್ ಲೋಟ ಹಾಲು ತಗೊಂಡ್ ಬಾ ಅಂದ್ರೆ ಇಷ್ಟೊತ್ತಾ ಹೇಳಿದ ತಕ್ಷಣ ಮಾಡಕ್ಕಾಗಲ್ವಾ? ಒಟ್ನಲ್ಲಿ ನೀನೇನಾದ್ರೂ ಹೇಳ್ತಾನೆ ಇರ್ಬೇಕಲ್ವಾ? ಹೌದು ಕಣೆ, ನನ್ಗೆ ಆಸೆ ನೀನ್ ಹೇಳೋದಕ್ಕೆ. ಸಾವಿತ್ರಿಯಲ್ಲಿ ಅಡ್ಗೆ ಮನೇಲಿದ್ದಾಳೆ. ರುದ್ರೇಗೌಡ್ರ ಕಡೆಯವರು ಯಾವುದೇ ಕ್ಷಣದಲ್ಲಿ ಆದ್ರೂ ಬರ್ಬೋದು. ಸಾವಿತ್ರಿ ರೆಡಿ ಆಗಿದ್ದಾಳ? ನೀನೇ ಹೋಗಿ ನೋಡಮ್ಮ. ಸಾವಿತ್ರಿ, ಯಾಕಮ್ಮ ಏನಾಯ್ತು? ಅವ್ರು ನನ್ನ ಒಪ್ಕೊಳ್ಳಲ್ಲಮ್ಮ. ಒಪ್ಕೊಂಡ್ರು ಏನಾದ್ರೂ ಒಂದು ಅನಾಹುತ ಆಗುತ್ತೆ. ಮತ್ತೆಲ್ಲರೂ ನನ್ನೇ ಅಂತಾರೆ. ಇದೆಲ್ಲ ಬೇಕಮ್ಮ? ನನಗೆ ಮದ್ವೆ ಬೇಡಮ್ಮ. ಸಾವಿತ್ರಿ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ನೋಡು, ಈ ಸಲ ಖಂಡಿತ ಒಳ್ಳೇದಾಗತ್ತೆ. ಒಳ್ಳೆ ಜನ, ಒಳ್ಳೆ ಸಂಬಂಧಮ್ಮ. ಎಲ್ಲಿ ಕೈ ಹಿಡಿ. ನನ್ ಕಂದ, ಎಷ್ಟು ಚೆನ್ನಾಗಿ ಕಾಣ್ತಿದ್ಯಮ್ಮ. ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು. ಅವ್ರು ಬಂದ್ರಮ್ಮ. ನಾನು ಗಂಡ ನೋಡ್ದೆ, ಅವನ ನೋಡ್ದೆ ಗಾಬರಿ ಆಗ್ತದಮ್ಮ. ಅವ್ರಗಳ ಮುಂದೆ ಏನು ಮಾತಾಡಬಾರ್ದು, ನೀನ್ ಸುಮ್ಮನೆ ಇದ್ಬಿಡ್ಬೇಕು, ಆಯ್ತಾ? ಅಪ್ಪ, ಗಂಡಿನ ಕಡೆಯವ್ರು ಬಂದಿದ್ದಾರೆ, ಸ್ವಲ್ಪ ಸುಮ್ಮನೆ ಇರಬಾರ್ದಾ? ಆಮೇಲೆ ಮಾತಾಡ್ತೀನಿ. ನಮ್ಮ ತಂದೆ ನಿಮ್ ತಂದೆ ಬಹಳ ಪರಿಚಯ ಹೆಸ್ರೆ, ಚೆನ್ನಾಗಿ ಗೊತ್ತಿರೋ ಮಂತನ್ಗಳು ನಮ್ಮವು. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ನಾವು ಮರ್ಯಾದೆ ಗಂಜೋ ಜನ, ಮಾತು ಮುಖ್ಯ ನಮ್ಗೆ. ದೊಡ್ಡ ಮನೆತನ, ತಕ್ಕಾಗೆ ಹುಡುಗಿ ಇರ್ಬೇಕಲ್ವಾ? ಎಲ್ಲಿ ಹುಡುಗಿ ಬರ್ಲೇ ಇಲ್ಲ? ಕರಿತೀನಿ. ವಿನುತಾ, ರೀ, ಇದೇನು? ಕ್ಯಾಂಡ್ ಹಚ್ಚಿದ್ರಾಯ್ತು. ಇವಳು ನನ್ನ ಎರಡನೇ ಮಗಳು ವಿನುತಾ. ನಿಮ್ಮನ್ನ ನಾನು ಇದಕ್ಕೆ ಮುಂಚೆನೆ ನೋಡಿದ್ದೀನಿ. ಇಲ್ಲಿ ಕಾರಿಂದ ಇಳಿತಿದ್ರಲ್ಲ ಆಗ. ಸಾವಿತ್ರಿ, ಕೊಡಮ್ಮ ಎಲ್ರಿಗೂ. ಭೀಮಪ್ಪನವರಾ? ಸಾರಿ ಸರ್, ರಾಂಗ್ ನಂಬರ್ ಮಾಡಿಬಿಟ್ಟಿದ್ದೇನೆ. ಯಾರಿಗೂ ಕರೆಕ್ಟ್ ಬೆಳೆದ್ರೆ ಯಾರಿಗೋ ಹೋಗ್ತಿದೆ. ಸೊ ಏನ್ ವಿಷಯ ಹೇಳಿ? ಹೇಳ್ತಾರ ನೋಡಿಗ, ನಮ್ಗೆ ವರದಕ್ಷಿಣೆ ಏನು ಬೇಡ, ಸಾವಿತ್ರಿನ ಮದ್ವೆ ಮಾಡ್ಕೊಟ್ಬಿಡಿ ಸಾಕು ಅಂತ. ನೋಡಿ, ನಮ್ಮ ಹುಡುಗನಿಗೆ ನಿಮ್ ಮಗಳು ತುಂಬಾ ಇಷ್ಟ ಆಗಿದ್ದಾಳೆ.
ಹಾಗಾದ್ರೆ ಅವಳುಂದಿ ಅಂತ ಹೇಳ್ತಿದ್ದಾನೆ. ಆದ್ರೆ ಮದುವೆ ಆಗ್ತೀನಿ ಅಂತ ಇರೋದು ನಿಮ್ಮ ಮೊದಲನೇ ಮಗಳು ಸಾವಿತ್ರಿನಲ್ಲ, ಎರಡನೇ ಮಗಳು ವಿನೂತನ್ನ. ಇದರಲ್ಲಿ ಬಲವಂತ ಏನೂ ಇಲ್ಲ, ನಿಮಗೂ ಒಪ್ಪಿಗೆ ಆದ್ರೆ ಮಾತ್ರ. ಯೋಚನೆ ಮಾಡಿ ಹೇಳಿ. ಸಾವಿತ್ರಿನೂ ಒಳ್ಳೆ ಹುಡುಗಿ, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ನನ್ ಮಗನ್ಗೆ ವಿನೂತ ಇಷ್ಟ ಆಗ್ಬಿಟ್ಟಿದ್ದಾಳೆ. ನೀವು ಹ್ಞೂ ಅಂದ್ರೆ ಮದ್ವೆ ಮಾಡ್ಬಿಡೋಣ. ನೋಡ್ ಮಗ, ಒಂದು ವಿಷಯ ತಿಳ್ಕೊ, ಯಾರ್ಯಾರಿಗೆ ಯಾರ್ಯಾರು ಸಿಗ್ಬೇಕು ಅಂತ ದೇವರು ಮುಂಚೆನೆ ಬರ್ದಿಟ್ಟಿರ್ತಾನೆ. ನೀನು ಎಷ್ಟೇ ಪಲ್ಟಿ ಹೊಡೆದ್ರು ಅವರೇ ಸಿಗೋದು ನಿನಗೆ.